ಆ ಪೈಪ್ ಲೈನ್ ಅಲ್ಲಿಂದ ಚಪ್ಪಟ್ ಆಗಿತ್ತಲ್ಲ ಅದು ಇವತ್ತು ರಿಪೇರಿ ಆಗ್ಬೇಕು. ಅದು ಆಗಿಲ್ಲ ಅಂದ್ರೆ ಅಲ್ಲಿಂದ ಅಲ್ಲಿಗೆ ಹೊಸ ಪೈಪ್ ಲೈನ್ ಕನೆಕ್ಟ್ ಮಾಡಿ ಏನ್ರಿ ಇವತ್ತು ಆಗತ್ತೆ. ನಾನು KRS ಪಕ್ಷ ನಗರ ಘಟಕದ ಅಧ್ಯಕ್ಷ ಅಣ್ಣ ಪೂಜಾರಿ. ಇವತ್ತು ಬರೋಡಲ್ ಊರಾಗ KRS ಪಕ್ಷದವರು ಪಂಚಾಯತಿ ಮುಂದೆ ಧರಣಿ ಕೂತಾರೆ ಮತ್ತು ಹಾಗೆ ಎಲ್ಲ ನಮ್ಮ KRS ಪಕ್ಷ ಎಲ್ಲ ಸೈನಿಕರದಾರೆ ಮತ್ತು ನಮ್ಮ ಅಶೋಕ್ ಜಾಧವ್ ಜಿಲ್ಲಾ ಅಧ್ಯಕ್ಷರು ಕೂಡ ಬಂದಾರೆ. ಏನೈತೆ ಅವ್ರ ಬೈಲಿ ಕೇಳೋಣ ಬರ್ರಿ ಸರ್. ಧರಣಿ ಕೂತಿದ್ರಲ್ಲ ಏನೈತೆ ಹೇಳಿ. ನಮಸ್ಕಾರ, ನಾನು ಅಶೋಕ್ ಜಾಧವ್ ಅಂತೇಳಿ. ಇವತ್ತು ಬಡೋಲ್ ಗ್ರಾಮದಲ್ಲಿ ನಮ್ಮ KRS ಪಕ್ಷದ ಎಲ್ಲ ಸೈನಿಕರ ಸಮೇತವಾಗಿ ಇವತ್ತು ಮತ್ತೆ ಗ್ರಾಮಸ್ಥರು ಸೈನಿಕರಲ್ಲದೆ ಬಡೋಲ್ ಗ್ರಾಮದ ಎಲ್ಲ ಗ್ರಾಮಸ್ಥರು ಸೇರಿ ಇವತ್ತು ಬಡೋಲ್ ಗ್ರಾಮ ಪಂಚಾಯಿತಿ ಮುಂದೆ ನಾವು ಧರಣಿ ಸತ್ಯಾಗ್ರಹವನ್ನು ಮಾಡಿದ್ದೀವಿ. ಕಾರಣ ಏನಪ್ಪ ಅಂತಂದರೆ ಇವತ್ತು ಬಡೋಲ್ ಗ್ರಾಮದಲ್ಲಿ ನೀರಿನ ವ್ಯವಸ್ಥೆ ಸರಿ ಇಲ್ಲ. ಕುಡಿಯುವ ನೀರಿನ ವ್ಯವಸ್ಥೆ ಹೇಗಾಗಿತ್ತು ಅಪ್ಪ ಅಂತಂದರೆ ವಾರಲ್ಲಿ ಒಂದು ದಿನ ಮಾತ್ರ ಬರ್ತಿತ್ತು ಅನ್ನೋ ವಿಚಾರ ನಮಗೆ ಬಂದಿತ್ತು. ವಾರಲ್ಲಿ ಒಂದು ದಿನ ಕುಡಿಯುವ ನೀರಿನ ವ್ಯವಸ್ಥೆ ಇದ್ದಾಗ ಜನರು ಏನು ಕುಡಿಬೇಕು? ವಾರಲ್ಲಿ ಒಂದು ವಾರ ನೀರು ಹೇಗೆ ಬಳಸಬೇಕು ಅವರು? ಆ ವ್ಯವಸ್ಥೆಯನ್ನು ಆಗಬಾರ್ದು. ಪ್ರತಿದಿನ ನೀರು ಬರಬೇಕು ಈ ಗ್ರಾಮದಲ್ಲಿ ಅಂಥೇಳಿ ಇವತ್ತು KRS ಪಕ್ಷದ ಎಲ್ಲ ಸೈನಿಕರು ಈ ಗ್ರಾಮದ ವ್ಯವಸ್ಥೆಯನ್ನು ಬಗೆಹರಿಸಲು ಇವತ್ತು ಬಡೋಲ್ ಗ್ರಾಮ ಪಂಚಾಯಿತಿ ಮುಂದ್ಗಡೆನೇ ಇವತ್ತು ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ರು. ಹಾಗಾಗಿ ಇವತ್ತು ನಮ್ಮ KRS ಪಕ್ಷದ ಎಲ್ಲ ಸದಸ್ಯರು ಇವತ್ತು ಕೂತಾಗ ಇವತ್ತು ಯುವ ಸಾಹೇಬರು ಅಶೋಕ್ ರಾಠೋಡ್ ಅಂತ ಏನೋ ಹೆಸರು ಹೇಳಿದ್ರು. ಅವರು ಬಂದು ಸರ್ ಇವತ್ತು ನೀವು ಮನವಿ ನಮಗೆ ಕೊಡ್ತಾ ಇದ್ದೀರಿ, 2 ದಿನಗಳಲ್ಲಿ ಮಾತ್ರ ನಾನು ಈ ಬಗೆಹರಿಸ್ತೀನಿ. ಈ ನೀರಿನ ವ್ಯವಸ್ಥೆ ಆಗಲಿ, ಮೊದಲು ನೀರಿನ ವ್ಯವಸ್ಥೆಯನ್ನು ನಾನು ಬಗೆಹರಿಸ್ತೀನಿ, ಆಮೇಲೆ ಚರಂಡಿ ವ್ಯವಸ್ಥೆ ಅನ್ನೋದು ಅದು ನಾನು ಮಾಡ್ತೀನಿ ಅನ್ನೋ ವಿಚಾರವನ್ನು ಭರವಸೆಯನ್ನು ಕೊಟ್ಟಿದ್ದಾರೆ. ಆ ಭರವಸೆಯನ್ನು ಇಟ್ಟು ಇವತ್ತು ಧರಣಿ ಸತ್ಯಾಗ್ರಹ ಇಲ್ಲಿ ನಾವು ಮುಕ್ತಾಯ ಮಾಡಿದ್ದೀವಿ. ನೋಡೋಣ 2-3 ದಿನಗಳನ್ನು ಕಾದು ಎಷ್ಟು ದಿನ ಕಾದಿದ್ದೀವಿ ಅಂದರೆ ಒಂದು 2-3 ದಿನ ಕಾಯಲಿಕ್ಕೆ ನಮಗೇನು ಆಗೋದಿಲ್ಲ. ಜನರಿಗೂ ಕೂಡ ಅದೇ ಹೇಳಿದ್ರು, 2-3 ದಿನ ಏನಾದರೂ ತ್ರಾಸಾಯಿತು ಅಂದರೆ ಇಷ್ಟು ದಿನಗಳ ಕಾಲ ಏನು ನೀವು ತ್ರಾಸನ್ನು ತೊಗೊಂಡಿದ್ದೀರಿ ಇರಲಿ, ಇನ್ನೂ ಒಂದು 2 ದಿನ ಕೈಕೊಳ್ಳ್ರಿ. ಅಕಸ್ಮಾತ್ ಏನಾದರೂ 2 ದಿನ ನಂತರ ಏನಾದರೂ ಈ ನೀರಿನ ವ್ಯವಸ್ಥೆ ಬಗೆಹರಿಲಿಲ್ಲ ಅಂದರೆ ಈ ಗ್ರಾಮ ಪಂಚಾಯಿತಿಯ ಮುಂದೆ ಪೂರ್ತಿ ಗ್ರಾಮಸ್ಥರು ಕೂಡ ಸೇರಿ ಇವತ್ತು ಗ್ರಾಮ ಪಂಚಾಯಿತಿ ಮುತ್ತಿಗೆ ಹಾಕಲಿಕ್ಕೆ ನಾವು ಮುಂದಾಗ್ತೀವಂತ ಈ ಮೂಲಕ ನಾವು ಹೇಳ್ಬೋದು. ಓಕೆ ಸರ್.